ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಟೂ ಮಾರ್ವಲ್ಸ್ ಪವರ್ಫುಲ್ ಸೈನ್ ಇನ್ ಹ್ಯಾಂಡ್ ಅಂತ ನಾವು ಹೇಳಿ, ಅಂದರೆ ಹೆಚ್ಚಿನ ಶಕ್ತಿ ಕೊಡುವಂತಹ ಎರಡು ಚಿಹ್ನೆಗಳು ಹಸ್ತದಲ್ಲಿದೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋದಲ್ಲಿ ನಾವು ಇಂತಹ ವಿಚಾರಗಳನ್ನು ತಿಳಿಸಿಕೊಡಲು ಅಥವಾ ಅದರ ಬಗ್ಗೆ ಚರ್ಚೆ ಮಾಡಲು ರೆಡಿಯಾಗಿದ್ದೇವೆ. ಅಂದರೆ ಅದನ್ನು ನಾವು ಬೇಕಾದರೆ ದೇವರ ಕೊಡುವಂತಹ ವರ, ಅಂದರೆ ಕೆಲವರಲ್ಲಿ ಮಾತ್ರ ಕಂಡುಬರುವಂತಹ ಆ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಹೆಚ್ಚಿನ ಅನುಕೂಲತೆಗಳನ್ನು ತಂದುಕೊಡುತ್ತದೆ, ಸೌಲಭ್ಯಗಳನ್ನು ತಂದುಕೊಡುತ್ತದೆ. ಅಂತಹ ಒಂದು ಚಿಹ್ನೆಯ ಬಗ್ಗೆ, ಎರಡು ಚಿಹ್ನೆಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನ ಸಂತೋಷದಿಂದ ಕೂಡಿರುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಹೆಚ್ಚಿನ ಜನರು ತಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆಂದು ತಿಳಿದುಕೊಳ್ಳಲು ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ನೀವು ಅದರ ಬಗ್ಗೆ ನಿರಾಸೆ ಪಡಬೇಕಾಗಿಲ್ಲ. ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಭವಿಷ್ಯವನ್ನು ನೋಡಲು ಸಾಧ್ಯವಾಗುತ್ತದೆ. ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಂಡು ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ, ಅದಕ್ಕೆ ನಾನು ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಎಂಬುದನ್ನು ತಿಳಿದುಕೊಳ್ಬೋದು. ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಅದರ ಬಗ್ಗೆ ಎಸ್ ಅಂತಾದರೂ ಹೈ ಅಂತಾದರೂ ಏನಾದರೂ ಒಂದು ಮೆಸೇಜ್ ಕಳಿಸಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ನಾವು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಳ್ಳಲು ಸಾಧ್ಯ. ಆಸಕ್ತಿ ಇರುವವರು ಮಾತ್ರ ಕಳಿಸಿ, ಆಸಕ್ತಿ ಇಲ್ಲದೇ ಇದ್ದವರು ಅದರ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಬರೆದು ಕಳಿಸಿದರೆ ಉಪಯೋಗವಿಲ್ಲ. ನಾವು ಹೇಳುವಂತಹ ವಿಚಾರಗಳನ್ನು ಹಾಗೆಯೇ ಮಾಡಿದರೆ ಮಾತ್ರ ನಿಮಗೆ ನೀವು ಕೇಳುತ್ತಿರುವಂತಹ ವಿಷಯಕ್ಕೆ ಉತ್ತರ ದೊರೆಯುತ್ತದೆ. ಕೆಲವರು ಕಾಮೆಂಟ್ಸಲ್ಲಿ ಅದನ್ನು ಹಾಕ್ತಾರೆ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಉಪಯೋಗ ಇಲ್ಲ. ಅದು ಏನಿದ್ರೂ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ಆ ವಿಷಯವನ್ನು ತಿಳಿಸಬೇಕು. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಸಾಮಾನ್ಯವಾಗಿ ಬುಧಪರ್ವ ಅಂದರೆ, ಬುಧಪರ್ವ ನಿಮ್ಗೆ ಗೊತ್ತು, ಇದು ಬುಧಪರ್ವ ಕಿರುಬೆರಳಿನ ಕೆಳಗಿರುವುದೇ ಇದೇ ನಿಮ್ಮ ಬುಧಪರ್ವ ಏನಂತ ತಿಳಿಸುತ್ತಂದರೆ ಕ್ರಿಯಾಶೀಲತೆ. ನೀವು ಯಾವ ರೀತಿ ಚಟುವಟಿಕೆಯಿಂದ ಬರುತ್ತೀರಿ, ಹೇಗೆ ಚಟುವಟಿಕೆ ಮಾಡ್ತೀರಿ, ನಿಮ್ಮ ಚಟುವಟಿಕೆ ಯಾವ ರೀತಿಯಲ್ಲಿ ಇರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತದೆ. ಹಾಗೆಯೇ ನೀವು ಇದನ್ನು ನೋಡಿ, ಈ ಪರ್ವವನ್ನು ನೋಡಿ ನಿಮ್ಮ ಜೀವನ ಯಾವ ರೀತಿ ಯಶಸ್ವಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ. ಅದಕ್ಕೆ ಏನೇನಿರುತ್ತದೆ ಎಂಬುದನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕು. ಬುಧಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಇದು ನಕ್ಷತ್ರ ಚಿಹ್ನೆ. ಬುಧಪರ್ವದಲ್ಲಿ ಹೀಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರ ಜೀವನ ಯಶಸ್ಸು, ಅವರು ಮಾಡುವ ಕೆಲಸದಲ್ಲಿ ಯಶಸ್ಸು, ಅವರ ಜೀವನದಲ್ಲಿ ಯಶಸ್ಸು, ಹಣವನ್ನು ಗಳಿಸಿ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಇದು ತೋರಿಸುತ್ತದೆ. ಅಂದರೆ ನಿಮ್ಮ ಬುಧಪರ್ವದಲ್ಲಿ ನಕ್ಷತ್ರ ಇದ್ದಾಗ ಇಂತಹ ಸಾಧ್ಯತೆಗಳಿವೆ. ಅದೇ ಒಂದು ವೇಳೆ ನಕ್ಷತ್ರ ಇಲ್ಲ, ಅಲ್ಲಿ ಇರೋದು ಒಂದು ತ್ರಿಕೋಣ ಚಿಹ್ನೆ. ನಿಮ್ಗೆ ಗೊತ್ತಿದೆ ತ್ರಿಕೋಣ ಅಂದರೆ
ಮೂರು ಕೋನಗಳಿರುವಂತಹ ಒಂದು ಚಿಹ್ನೆ. ಇಂಥ ತ್ರಿಕೋನ ಚಿಹ್ನೆ ಇದ್ದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಾಗ್ತಾರೆ. ಇವರು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಇದರ ಸೂಚನೆ. ಹಾಗೆಯೇ ವಿವಿಧ ಆದಾಯ ಮೂಲಗಳಿಂದ ವ್ಯಾಪಾರ ವ್ಯವಹಾರ ಅಥವಾ ಇನ್ಯಾವುದೋ ಒಂದು ವ್ಯವಹಾರ, ಅಂಗಡಿ ವ್ಯಾಪಾರ ಅಥವಾ ಹಣಕಾಸಿನ ವ್ಯವಹಾರ, ಯಾವುದೇ ಒಂದು ವ್ಯವಹಾರದಿಂದ, ಬೇರೆ ಬೇರೆ ವ್ಯವಹಾರದಿಂದ ಇವರು ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ. ಈಗ ಅದೇ ರೀತಿ ಸೂರ್ಯ ಬೆರಳು ಹತ್ತಿರವಾಗಿ, ಸೂರ್ಯ ಬೆರಳು ನಿಮಗೆ ಗೊತ್ತಿದೆ, ಸೂರ್ಯ ಬೆರಳು ಇದಕ್ಕೆ ಹತ್ತಿರವಾಗಿ ಇಲ್ಲಿ ನೋಡಿ ಸೂರ್ಯ ಚಿಹ್ನೆ, ಇದಕ್ಕೆ ಹತ್ತಿರವಾಗಿ ಅಂದರೆ ಬುಧ ಪರ್ವ ಮತ್ತು ಸೂರ್ಯ ಪರ್ವದ ಮಧ್ಯದಲ್ಲಿ ಒಂದು ಹತ್ತಿರವಾಗಿ ಮತ್ತು ಇದ್ದರೆ ನಾನೀಗ ಹೇಳಿದಂತಹ ಈ ಎರಡು ಚಿಹ್ನೆಗಳು ಇದ್ದರೆ ಅವರು ಹೆಚ್ಚು ಫಲಪ್ರದವಾಗಿರುತ್ತೆ. ಅವರ ಜೀವನ ಹೆಚ್ಚು ಫಲಪ್ರದವಾಗಿರುತ್ತದೆ. ಇಲ್ಲಿದ್ದರೆ ಕಡಿಮೆ, ಇಲ್ಲಿದ್ದಾಗ ಹೆಚ್ಚು ಫಲಪ್ರದವಾದಂತಹ ಇರುತ್ತೆ. ಅವರು ಉದ್ಯೋಗದಲ್ಲಿ ಯಶಸ್ವಿಯಾಗುತ್ತಾರೆ. ಹೆಚ್ಚು ಹೆಚ್ಚು ಅಭಿವೃದ್ಧಿ, ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತಾರೆ. ವ್ಯಾಪಾರ ವ್ಯವಹಾರ ಆದರೂ ಅಷ್ಟೇ, ಅವರು ಅದರಲ್ಲಿ ಯಶಸ್ವಿಯಾಗುತ್ತಾರೆ. ಇದು ನಾನು ಹೇಳಿದಂಥ ಎರಡು ಚಿಹ್ನೆಗಳು. ಯಾವುದು? ಒಂದು ನಕ್ಷತ್ರ, ಇನ್ನೊಂದು ತ್ರಿಕೋಣ ಚಿಹ್ನೆ. ಎಲ್ಲಿ? ಬುಧ ಪರ್ವದಲ್ಲಿ. ಇಂಥವರು ಬಹಳ ಬೇಗ ಯಶಸ್ವಿಯಾಗುತ್ತಾರೆ ಎಂಬುದು ಸೂಚನೆ. ಇನ್ನು ನಾನು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಈಗ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಈಗ ಪರ್ವಗಳಲ್ಲಿ ಉಂಗುರಗಳ ಗುರುತು ಅಂದರೆ, ಉಂಗುರ ಅಂದರೆ ನೋಡಿ ಈ ಥರ ಬರುತ್ತೆ. ಇದು ಉಂಗುರ ಬರುತ್ತೆ ಹೀಗೆ, ಉಂಗುರದ ಗುರುತು ಪರ್ವಗಳಲ್ಲಿ. ಇದು ಒಂದಾಗಿರ್ಬೋದು, ಎರಡಾಗಿರ್ಬೋದು, ಹೀಗೆ ಎರಡು ಗುರುತಾದರೂ ಇರ್ಬೋದು. ಅಂದರೆ ಈಗ ನಾನು ಹೇಳುತ್ತಿರುವುದು ಗುರುಪರ್ವದಲ್ಲಿ ಇಂತಹ ರಿಂಗ್ ಇದ್ದರೆ ಅದನ್ನು ಸೋಲಮನ್ ರಿಂಗ್ ಅಂತಾರೆ. ಉನ್ನತ ಸ್ಥಾನಮಾನ, ಇವರು ಉನ್ನತ ಸ್ಥಾನಮಾನಗಳನ್ನು ಗಳಿಸುತ್ತಾರೆ. ಬೇರೆಯವರ ಮನಸ್ಸನ್ನು ತಿಳಿದವರು, ಬೇರೆಯವರ ಕಷ್ಟ ಸುಖಗಳನ್ನು ಅರಿತು ಕೆಲಸ ಮಾಡುತ್ತಾರೆ. ಪಂಡಿತರಾಗುತ್ತಾರೆ, ಹೆಚ್ಚಿನ ಸ್ಕಾಲರ್ಸ್ ಆಗಿರ್ತಾರೆ. ಅಂದರೆ ಅವರು ಬೇರೆಯವರ ಮನಸ್ಸನ್ನು ತಿಳಿದು ಅವರಿಗೆ ಸಹಾಯ ಮಾಡುತ್ತಾರೆ. ಅವರ ಜೊತೆಯಲ್ಲಿ ಮಾತಾಡುವಾಗ ಅಂಥ ಅನುಭವಗಳಿರುತ್ತದೆ. ಎರಡು ರಿಂಗ್ ಇದ್ದರೆ, ಈ ರೀತಿ ಎರಡು ರಿಂಗ್ಗಳಿದ್ದರೆ ಅತ್ಯುತ್ತಮ, ಅವರ ಜೀವನದಲ್ಲಿ ಅವರು ಅತ್ಯುತ್ತಮ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಜೀವನ ಸುಖಕರವಾಗಿರುತ್ತದೆ. ಇನ್ನು ಬುಧ ಪರ್ವದಲ್ಲಿ ಹೀಗೆ ರಿಂಗ್ ಇದ್ದರೆ ಅಥವಾ ಸೂರ್ಯಪರ್ವದಲ್ಲಿ ಇಂತಹ ರಿಂಗ್ಗಳಿದ್ದರೆ ಸರಿ, ಇದು ನೆಗೆಟಿವ್ ಫಲವನ್ನು ಕೊಡುತ್ತದೆ. ನೆಗೆಟಿವ್ ಫಲ ಅಂದರೆ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸೋಲು ಹೆಚ್ಚಾಗಿ ಕಂಡುಬರುತ್ತದೆ. ಅವರು ಮಾಡುವುದು ಸೋಲು, ನೆಗೆಟಿವ್ ಚಿಂತೆಗಳಾಗಿರುತ್ತದೆ ಅವರ ಜೀವನದಲ್ಲಿ. ಈಗ ಅದು ಅಷ್ಟೇ, ಇದು ಶನಿ ಪರ್ವನೂ ಅಷ್ಟೇ. ಶನಿ ಪರ್ವದಲ್ಲಿದ್ದರೂ ಸಹ ಇಂತಹ ರಿಂಗುಗಳಿದ್ದರೆ ಅವರ ಜೀವನದಲ್ಲಿ ನೆಗೆಟಿವ್ ಚಿಂತೆಗಳು. ಆದರೆ ಗುರುಪರ್ವದಲ್ಲಿದ್ದಾಗ ಮಾತ್ರ ಅದು ಉತ್ತಮವಾದ ಫಲಗಳನ್ನು, ಅತ್ಯುತ್ತಮವಾದ ಫಲಗಳನ್ನು ಕೊಡುತ್ತದೆ ಎಂಬುದನ್ನು ತಿಳ್ಕೊಂಡಿರಬೇಕು. ಹೀಗೆ ಈ ರಿಂಗುಗಳ ಬಗ್ಗೆ, ಪರ್ವಗಳಲ್ಲಿ ಬರುವಂಥ ರಿಂಗುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದರೆ ಉತ್ತಮ. ಅಂದರೆ ಈಗ ಅದು ಸಾಮಾನ್ಯವಾಗಿ ಇದು ಬದಲಾವಣೆಗಳಾಗ್ತಾ ಹೋಗುತ್ತೆ. ಕೆಲವರು ಅಳಿಸ್ತಾ ಹೋಗುತ್ತೆ, ಅಂದರೆ ಉಳಿಯಲ್ಲ, ಜಾಸ್ತಿ ದಿವಸ ಉಳಿಯೋದೇ ಇರುತ್ತೆ. ಆವಾಗ ಅವರ ಕಷ್ಟಗಳು ದೂರವಾಗಿ ಅವರ ಜೀವನವು ಸುಖದಿಂದ ಕೂಡಿರುತ್ತದೆ, ಸಂತೋಷವಾಗುತ್ತದೆ. ಕ್ರಮೇಣ ಅವರ ಜೀವನದಲ್ಲಿ ಯಶಸ್ಸು ಕಾಣಿಸಲು ಆರಂಭಿಸುತ್ತದೆ. ಅದಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಗುರಿ, ನಿಮ್ಮ ಶ್ರಮ ಅವಶ್ಯಕ ಎಂಬುದನ್ನು ಮರೆಯಬೇಕು. ಅಂದರೆ ಇಲ್ಲದಿದ್ದರೆ ನೀವು ಮರೆತು ನಿಮ್ಮ ಕರ್ತವ್ಯವನ್ನು ಮರೆತರೆ ನಿಮ್ಮ ಇದರ ಫಲಗಳು ಜಾಸ್ತಿಯಾಗಿ, ದೂಷ ಫಲಗಳು ಹೆಚ್ಚಾಗಿ
ದೋಷ ಫಲಗಳಿಂದಾಗಿ ನೀವು ಕಷ್ಟ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಇಂತಹ ರೇಖೆಗಳು ಅಳಿಸಿ ಹೋಗಬೇಕಾದರೆ ನಿಮ್ಮ ಶ್ರಮ ಅವಶ್ಯಕ, ನಿಮ್ಮ ಗುರಿ ಅವಶ್ಯಕ, ನಿಮ್ಮ ಪ್ರಯತ್ನ ಅವಶ್ಯಕ ಎಂಬುದನ್ನು ಮರಿಬಾರದು. ಸಾಮಾನ್ಯವಾಗಿ ಈ ರೇಖೆಗಳಲ್ಲಿ ಬದಲಾವಣೆ ಆಗೋದು ಕಡಿಮೆ. ಅಂದರೆ ಇದನ್ನು ಮುಖ್ಯ ರೇಖೆಗಳು, ಬೇಸಿಕ್ ಲೈನ್ಸ್ ಅಂತೀವಿ. ಈ ರೇಖೆಗಳು ಬದಲಾವಣೆ ಆಗೋದಿಲ್ಲ. ಆಗ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಇಲ್ಲಿ ತುದಿಯಲ್ಲಿ ಏನೋ ಬದಲಾವಣೆ ಆಗ್ಬೋದು, ಇಲ್ಲಿ ಏನೋ ಬದಲಾವಣೆ. ಆದರೆ ಈ ರೇಖೆಯಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಇಲ್ಲಿ ಕೊನೆಯಲ್ಲಿ ಬದಲಾವಣೆಗಳು ಆಗಿರ್ಬೋದು ಕೆಲವೊಂದು. ಆದರೆ ಇಂಥ ರೇಖೆಗಳಿದಾವಲ್ಲ, ಇಂಥ ಫಲಗಳು ಈಗ ನಾನು ಹೇಳಿದ್ದಂಥ ತ್ರಿಕೋಣ ಚಿಹ್ನೆ ಆಗಲಿ, ಸೂರ್ಯ ಚಿಹ್ನೆ ಆಗಲಿ, ಚಂದ್ರ ಚಿಹ್ನೆ ಆಗಲಿ, ನಕ್ಷತ್ರ ಚಿಹ್ನೆ ಆಗಲಿ, ಅಂತಹ ಚಿಹ್ನೆಗಳು ಬದಲಾಗುತ್ತಾ ಬರುವುದು, ಆಮೇಲೆ ಕಾಣಿಸಿಕೊಳ್ಳಲೂಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಬುಧಪರ್ವದಲ್ಲಿ ಬುಧಪರ್ವದಲ್ಲಿ ಈ ರೀತಿಯ ಇದಿದ್ದಾಗ ಏನಾಗುತ್ತೆ ಅನ್ನೋದನ್ನು ಹೇಳೋಣ. ಅದು ನೆಗೆಟಿವ್ ಫಲಗಳನ್ನು ಅಂತ ಹೇಳ್ತೀನಿ. ಬುಧಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗೆ ಅವರಿಗೆ ಕಾಮದ ಬಗ್ಗೆ ಆಸಕ್ತಿ ಹೆಚ್ಚು. ಇವರಿಗೆ ಹೀಗಿದ್ದಾಗ ಕಾಮದ ಬಗ್ಗೆ ಆಸಕ್ತಿ ಹೆಚ್ಚಾಗಿರುತ್ತದೆ. ಸೂರ್ಯದಲ್ಲಿದ್ದರೆ, ಸೂರ್ಯಪರ್ವ ನಿಮಗೆ ಗೊತ್ತು, ಸೂರ್ಯಪರ್ವದಲ್ಲಿದ್ದರೆ ಅವರು ಭಾಗ್ಯವಂತರಾಗಿದ್ದರು. ಅವರು ಸಾಮಾನ್ಯವಾಗಿ ಸ್ವಾದಿಷ್ಟಿಗಳಾಗಿರುತ್ತಾರೆ. ಅಂದರೆ ಅಂದರೆ ಸ್ವಾರ್ಥಿಗಳಾಗಿರುತ್ತಾರೆ. ಇವರ ಪ್ರತಿಭೆಯಿಂದ ಅವರಿಗೆ ಉಪಯೋಗಕ್ಕೆ ಬಾರದು. ಅವರು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಅವರಿಗೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ತನ್ನ ಪ್ರತಿಭೆಯನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಸೋಲು. ಅವರಿಗೆ ಉತ್ತಮವಾದದ್ದನ್ನೇ ಮಾಡೋಕ್ಕೆ ಹೋಗ್ತಾರೆ, ಅದರಲ್ಲಿ ಸೋಲಾಗ್ತದೆ. ಅವರ ಮುಖ್ಯ ಲಕ್ಷಣ ಕೋಪ ತಾಪ ಹೆಚ್ಚು. ಅವರ ಮುಖ್ಯ ಲಕ್ಷಣ ಏನು ಅಂದರೆ ಇವರು ಕೋಪ ತಾಪಗಳಿಂದ ತಮ್ಮ ಜೀವನದಲ್ಲಿ ಬರುವ ಒಳ್ಳೆಯ ಗಳಿಗೆಯನ್ನು ಕೆಡಿಸಿಕೊಂಡು ಜೀವನ ಸುಖವೆಂದರೆ ಏನು ಎಂಬುದನ್ನು ಅರಿಯದೆ ಬದುಕಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸರಿಯಾಗಿಟ್ಟುಕೊಂಡ್ರೆ, ನೀವು ಪ್ರಯತ್ನ ಪಟ್ಟರೆ, ನೀವು ಇದು ಅಳಿಸಿ ಹೋಗಿ ಇದು ಕಡಿಮೆಯಾಗಿ ಅದರ ಶಕ್ತಿ ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಒಳಿತು ಬರುವ ಸಾಧ್ಯತೆಗಳಿವೆ ಎಂಬುದನ್ನು ತಿಳಿಯಬೇಕು. ಒರಟು ಸ್ವಭಾವದ ಈ ವ್ಯಕ್ತಿ ಯಾರೇ ಹೇಳಿದರೂ ಏನನ್ನು ಕೇಳುವುದಿಲ್ಲ. ಅವರು ಸಾಮಾನ್ಯವಾಗಿ ಒರಟು, ಹಠ, ಜಗಳ ಎಲ್ಲವುದರಲ್ಲೂ ಹೆಚ್ಚಾಗಿ ಮಾಡುವುದನ್ನು ಕಂಡುಬರುತ್ತದೆ. ಅದೇ ರೀತಿ ಶನಿ ರಿಂಗ್, ಈಗ ನೋಡಿ, ಶನಿ ಪರ್ವದಲ್ಲಿ ಈ ರಿಂಗ್ ಬಂದಾಗ, ಅವರಿಗೆ ಕಾರಾಗೃಹವಾಸ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರು ಕ್ರಿಮಿನಲ್ ಕೇಸುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಪರಾಧ ಮನೋಭಾವದ ಚಿಂತೆ ಅವರಲ್ಲಿರುತ್ತದೆ. ಆದರೆ ಅವರು ಪ್ರಯತ್ನ ಪಟ್ಟರೆ, ಇದನ್ನೆಲ್ಲ ತಿಳಿದುಕೊಂಡು ಅವರು ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದು ಯೋಚನೆ ಮಾಡಿ ತನ್ನ ಮನಸ್ಸಿನ ಭಾವನೆಗಳನ್ನು ಬದಲಿಸಿಕೊಂಡು ಕೆಲಸ ಮಾಡಿದರೆ ಅವರಲ್ಲಿಯೂ ಸಹ ಪಾಸಿಟಿವ್ ಆದಂತಹ ಯೋಚನೆಗಳು ಬಂದು ಅವರು ಜೀವನದಲ್ಲಿ ಯಶಸ್ವಿಯಾಗಬಹುದು. ಆದರೆ ಇಂತಹ ರಿಂಗ್ ಇದ್ದಾಗ ಅವರು ತುಂಬ ಎಚ್ಚರವಾಗಿರಬೇಕು ಎಂಬುದನ್ನು ಅವರು ಕಲಿಯಬೇಕು. ಅದೇ ನಾನು ಹೇಳ್ತಿರೋದು, ಇಂತಹ ರಿಂಗ್ಗಳಿದ್ದಾಗ ಗುರುಪರ್ವದ ಒಂದು ಬಿಟ್ಟು ಬಾಕಿ ಎಲ್ಲ ರಿಂಗ್ಗಳು ಈ ಥರ ಬೆರಳೆ ಕೆಳಗೆ ಗುರುತುಗಳಿದ್ದಾಗ ಅವರು ಹೆಚ್ಚು ಎಚ್ಚರಿಕೆಯಿಂದ ತಮ್ಮ ಪ್ರಯತ್ನ ಅದನ್ನು ಬದಲಾಯಿಸಿಕೊಳ್ಳುವಂಥ ತಮ್ಮ ಸ್ವಭಾವ ಗುಣಗಳನ್ನು ಬದಲಾಯಿಸಿಕೊಂಡರೆ ಅವರಿಗೆ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಅವರಿಗೆ ಜೀವನದಲ್ಲಿ ದುಃಖ, ನಿರಾಸೆ ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇಂತಹ ಹಲವಾರು ವಿಚಾರಗಳಿವೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಡಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ.
ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೋಡುವಂತಹ ಆಸಕ್ತಿ ಇದ್ದರೆ ಮಾತ್ರ ನೀವು ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸೋದು ಸಾಕು, ಎಸ್ ಅಂತ ಕಳಿಸೋದು ಸಾಕು. ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನ ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ನೋಡಿ ತಿಳಿದುಕೊಂಡು ಅದರಂತೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಸಂತೋಷ ಇರುತ್ತದೆ, ಜೀವನದಲ್ಲಿ ತೃಪ್ತಿ ಇರುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.